ನಮಸ್ಕಾರ ಎಲ್ರಿಗೂ. ಅರ್ಜುನ್ ಸಿಮ್ಸ್ ಬಾರ್ನ್ ಟು ಬಿಲ್ಡ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಹಳೆ ಕಾಲದಲ್ಲಿ ನಮ್ಮಪ್ಪ ತಾತ ಮುತ್ತಜ್ಜರೆಲ್ಲ ಸೌದೆ ಹೊಡಿತಿದ್ರು. ಅವಾಗ ಗ್ಯಾಸು ಸ್ಟವ್ ಸಿಲಿಂಡ್ರು ಇದೆಲ್ಲ ಯಾವುದೋ ಕಾನ್ಸೆಪ್ಟೇ ಇರಲಿಲ್ಲ. ಆ ಟೈಮಲ್ಲಿ ನೀರು ಕಾಯಿಸ್ಕೊಳ್ಳೋಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಸೌದೆಗಳು ಬೇಕಾಗಿತ್ತು. ಆ ಸೌದೆನ ಈ ಥರ ಹ್ಯಾಮರು ತಗೊಂಡು ಹೊಡಿತಾ ಇದ್ರು. ಅವಾಗ ಅವ್ರಿಗೆ ನ್ಯಾಚುರಲ್ ಆಗಿ ಆ ಸ್ಟ್ರೆಂತ್ ಬಿಲ್ಡ್ ಆಗೋದು. ಈ ಕಾಲದಲ್ಲಿ ಎಲ್ಲ ಅಡ್ವಾಂಟೇಜಸ್ ಬಂದು, ಸುಮಾರು ಮಾಡರ್ನ್ ಟೆಕ್ನಾಲಜಿ ಬಂದು, ಆ ಥರ ಸಿಚುವೇಶನ್ ಯಾರಿಗೂ ಕ್ರಿಯೇಟ್ ಆಗಿಲ್ಲ. ಬಟ್ ಅದೇ ನಾವು ಜಿಮ್ಮಲ್ಲಿ ಒಂದು ಟೈರ್ ಒಂದು ಹ್ಯಾಮರ್ ಅಂತ ಇಟ್ಕೊಂಡು ಅದೇ ಸೌದೆ ರೀತಿ ನಾವು ಎಕ್ಸಸೈಸ್ ಸೌದೆ ಹೊಡೆಯೋ ರೀತಿ ಎಕ್ಸಸೈಸ್ ಮಾಡಿದಾಗ ನಮಗೂ ಅದೇ ರೀತಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಬಟ್ ಇದು ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಲೆಫ್ಟ್ ಹ್ಯಾಂಡ್ ಗ್ರಿಪ್ ಇಟ್ಕೊಬೇಕು. ಸ್ಟಾರ್ಟಿಂಗ್ ಗ್ರಿಪ್ಪು, ಎಂಡಿಂಗ್ ಗ್ರಿಪ್ಪು. ಹ್ಯಾಮರ್ನ ಈ ಥರ ಹೊಡಿಬೇಕು. ಓಕೆ, ಹೊಡೆದಾಗ ಏನಾಗುತ್ತೆ, ಬೌನ್ಸ್ ಆಗುತ್ತೆ ಟೈರಲ್ಲಿ. ಆ ಬೌನ್ಸ್ನ ನೀವು ಕ್ಯಾಚ್ ಮಾಡ್ಕೊಬೇಕು. ಹೀಗೆ ಈ ಥರ 15 ಮಾಡಬೇಕು. ಮತ್ತೆ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ರೈಟ್ ಸೈಡ್ ಮಾಡಬೇಕಾದ್ರೆ ರೈಟ್ ಹ್ಯಾಂಡ್ ಸ್ಟಾರ್ಟಿಂಗ್ ಅಲ್ಲಿ ಇರಬೇಕು, ಲೆಫ್ಟ್ ಹ್ಯಾಂಡ್ ಎಂಡಿಂಗ್ ಅಲ್ಲಿ ಇರಬೇಕು. ಸೇಮ್ ಕಾನ್ಸೆಪ್ಟ್. ಈ ಥರ 15 ಎಫೆಕ್ಟಿವ್ ಆಗಿ ಎರಡು ಕೈನು ಸೇರಿಸಿ ಹೊಡಿಬೇಕಂತ ಅಂದಾಗ ಸ್ವಲ್ಪ ಅದೇ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಈ ಥರ ಹೊಡಿಬೇಕು. ಈ ಥರ 15 ಕೌಂಟ್. ಇದು 1 ರೌಂಡ್. ಈ ಥರ 4 ರೌಂಡ್ ಮಾಡಬೇಕಾಗುತ್ತೆ. ಒಳ್ಳೆ ಅಪ್ಪರ್ ಬಾಡಿ, ಆರ್ಮ್ಸು, ಶೋಲ್ಡರ್ ಸ್ಟ್ರೆಂತ್ ಎಲ್ಲ ಬಿಲ್ಡ್ ಆಗುತ್ತೆ. ಥ್ಯಾಂಕ್ ಯು.